पुलकेशी नगर के एमएलए एसी श्रीनिवास की लीडरशिप में कांग्रेस कार्यकर्ताओं का एक बड़ा काफिला आज फ्रीडम पार्क पहुंचा। फ्रीडम पार्क में महंगाई के खिलाफ हुए एहतजाज में प्रोटेस्ट में हिस्सा लिया। जीएसटी का भार, पेट्रोल डीजल की कीमतों में इजाफे के खिलाफ एहतजाज हुआ। एमएलए एसी श्रीनिवास ने कहा कि लोगों का गुस्सा फूट पड़ा है। मोदी हुकूमत के खिलाफ जनता गुस्से में है। दिन ब दिन बढ़ती महंगाई से आम लोगों की जिंदगी मुतासिर हुई है। इस तरह एमएलए एसी श्रीनिवास की लीडरशिप में एक बड़ी रैली फ्रीडम पार्क पहुंची और फ्रीडम पार्क में हुए बृहत प्रतिभटना में हिस्सा लिया। एमएलए एसी श्रीनिवास के साथ कर्नाटक स्टेट हज कमेटी के मेंबर सैयद मुजाहिद, मुकामी कांग्रेस लीडर फयाज खान, जोश, मोहम्मद यासिर व दीगर मौजूद थे। जनूबी हिंद न्यूज रिपोर्ट। ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ, ಗ್ಯಾಸ್, ಪೆಟ್ರೋಲ್, ದಿನಸಿ ಎಲ್ಲಾ ಬೆಲೆಗಳನ್ನ ಏರಿಕೆ ಮಾಡಿದೆ. ಅದರ ವಿರುದ್ಧ ಜನಾಕ್ರೋಶ ಸಭೆಯನ್ನ ನಮ್ಮ ಪಕ್ಷ ಎಸಿಸಿ, ಕೆಪಿಸಿಸಿ, ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಎಸಿಸಿ ಜನರಲ್ ಸೆಕ್ರೆಟರಿಗಳಾದ ಸುರ್ಜೇವಾಲಾ ಅವರು, ಅಭಿಷೇಕ್ ದತ್ತಾ ಅವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಮುಖಂಡರೆಲ್ಲ ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಜನಗಳ ಒಂದು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಬೆಲೆ ಏರಿಕೆಯನ್ನ ನಿಲ್ಲಿಸಬೇಕು. Cyber!
ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ತೆರಿಗೆ 1 ಲೀಟರ್ ಮೇಲೆ ₹3.40 ಇತ್ತು. ಬಿಜೆಪಿ ಬಂದ ಮೇಲೆ 20 ರೂಪಾಯಿ ಮಾಡಿದ್ದಾರೆ. ಅಂದ್ರೆ 500. ಅದೇ ರೀತಿ ನೀವು ಎಣ್ಣೆ, ಬೇಳೆ, ಸಿಮೆಂಟ್, ಸ್ಟೀಲು, ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೆ ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಅವರು 40 ರೂಪಾಯಿ ಜಾಸ್ತಿ ಹಾಕಿ ನಾವು ಮಾಡ್ತಿದ್ದಾರೆ. ಇದು ಯಾರು ಬಿಜೆಪಿಗೆ ಅಧಿಕಾರ. ಯಾವ ಲೋಕಸಭಾ ಚುನಾವಣೆ ಆಗಿದ್ದು ಆ ಪ್ರಚಾರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಅದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ದೀವಿ. ಇವತ್ತು 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿಗೆ ಹೊಟ್ಟೆ ತುಂಬಿ ಇಲ್ಲಿಂದ ಮಾಡಬೇಕು ಬರೋದು ಯಾವ ಹುಡುಗಿಂದ ಮಾಡಬಾರ್ದಂತ ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರನೇ ನೀವು ಕೇಳ್ತೀರಲ್ಲ, ಬಿಟ್ಟಿ ಬಗ್ಗೆ ಕೊಟ್ಟಿದ್ದೀರಿ ಅಂತ ಬಿಜೆಪಿ ಅವರೇ, ನೀವು ಗ್ಯಾರಂಟಿ ಯಾಕೆ ಕೊಟ್ಟಿರಿ ಅಂತ ನಮ್ಗೆ ಕೇಳ್ತಾ ಇದ್ದೀರಿ. ನೀವು ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಿ, ನಾವು 2,000 ರೂಪಾಯಿ ಬೇರೆ ಅಕೌಂಟ್ ಯಾಕೆ ಹಾಕ್ತಾ ಇದೀವಿ ಅಂದ್ರೆ ನೀವು 500 ರೂಪಾಯಿ ಗ್ಯಾಸ್ ಸಿಲಿಂಡರ್ 1,200 ರೂಪಾಯಿ ಮಾಡಿದಾಗ ಇವಾಗ ಗ್ಯಾಸ್ ಸಿಲಿಂಡರ್ ಬೆಲೆ 450 ರೂಪಾಯಿ ಆಗಿತ್ತು. ಇದು 1,100 ರೂಪಾಯಿ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಬಂಧುಗಳೇ, ಒಬ್ಬ ಬಡವ ಕಷ್ಟಪಟ್ಟು ಅವ್ರದ್ದೇನು ಇಬ್ರು ಜೆಡಿಎಸ್ ಸರ್ಕಾರದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗಿರ್ಲಿ, ನಾನು ಅವ್ರಿಗೆ ಕೇಳೋದು ಇಷ್ಟೇ.